ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಬರೀ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವತ್ತು ನೈಟ್ ಊಟಕ್ಕೆ ಏನು ಚಪಾತಿ ಮಾಡೋದು? ಚಪಾತಿ ಖಾರಿಜಾ ಪಲ್ಯ ನಾನೇ ಮಾಡ್ತೀನಿ. ಖಾರಿಜಾ ಬೇಡ, ನಾ ತತ್ತಿ ಕುದಿಯಕ್ಕೆ ಹಾಕೀನಿ. ಅದು ಮಸಾಲೆ ಹಾಕಿ ನಮ್ಮ ನಾನಿ ಮಾಡ್ತಿದ್ರೆ ಸಣ್ಣ ಸಣ್ಣ ಕಟ್ ಮಾಡಿ ಭಾಳ ಟೇಸ್ಟ್ ಆಗ್ತದೆ. ಅದು ಮಾಡ್ತೀನಿ ನಾನು. ನೀ ಚಪಾತಿ ನೀ ಹೆಂಗಂತಿ ಹಂಗೆ. ವಾವ್, ನೋಡ್ರಿ ಮೋಡ ಎಲ್ಲ ಎಷ್ಟು ಮಸ್ತ್ ಆಗೈತ್ರಿ. ಸಂಜೆ ಅನ್ನೋದ್ರಾಗ ಸೂರ್ಯ ಮುಳುಗೋ ಹೊತ್ತಿನಾಗ ಮೋಡ ಎಲ್ಲ ಕಲರ್ಫುಲ್ ಆಗ್ತದೆ ನೋಡ್ರಿ. ತಮ್ಮನ್ನ ಏನು ನಿಂದು ಎಷ್ಟಲ್ಲಿ ತೋರ್ಸು ನೋಡು ಹೆಂಗೆ ಕಾಣಕತ್ತೈತೆ ಅಲ್ಲಿ ಹಿಂದೆ ಮಸ್ತ್ ಕಾಣಕತ್ತೈತೆ ನೋಡು. ನೀ ಏನಂತಿದ್ದಿ? ನಾ ಹಾಕೊಂಡಿದ್ದ ಚಲೋ ಕಾಣ್ತದೆ ತಗೋ, ನೀ ಹಾಕಿದ್ದೇನು ಚಲೋ ಕಾಣಲ್ಲ ಅಂತಿ. ನೀನು ಹಾಕೊಂಡಿದ್ದಲ್ಲ ಒಂದು ಜುಟ್ಟು. ಮಮ್ಮಿ ಹಿಂಗೆ ನೋಡಿದ್ ನಂಗೆ ಇದು ಆಕೈತಿ. ಏನಾಕತಿ? ಎಲ್ಲಾರು ಹಿಂಗೆ ಒಂದು ಹಿಂಗೆ ಕಟಿಂಗ್ ಮಾಡಿಸ್ಕೊಂಡಾಗ ಹಿಂಗೆ ಆಗ ಆಕೈತೇನ, ಆಮೇಲೆ ಸೀದಾ ಆಕೈತೇನ ಒಂದು ವಾರ ಬಿಟ್ಟು. ರಾಣಿ ವಿಕ್ಟೋರಿಯಾ ಈಗ ಚಪಾತಿ ಮಾಡಿದ್ರೆ ಚಪಾತಿ ಒಳಗೆ ಏನಾದರೂ ಪಲ್ಯ ಬೇಕ್ರಿ, ಅದು ಏನೋ ಸ್ವಲ್ಪ ಸ್ಪೆಷಲ್ ಇತ್ತಂದ್ರೆ ಚಲೋ ಆಗ್ತತ್ರಿ. ಈಗ ಇಲ್ಲಿ ತತ್ತಿ ಇದ್ವು, ಅವನ್ನ ಕುದಿಯಕ್ಕೆ ಹಾಕೀನಿ, ಕುದಿಸ್ಕೊಂಡೀನಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡತ್ತೀನಿ ರೀ. ಅಲ್ಲಿ ಕುದಿಯಕ್ಕೆ ಇಟ್ಟಿನಿ ಅವನ್ನ ಆಲೂಗಡ್ಡಿನ. ಈಗ ಇವ್ರು ಎರಡನ್ನೂ ಹಾಕಿ ಮಸ್ತ್ ಮಸಾಲೆ ಹಾಕಿ ಪಲ್ಯ ಮಾಡ್ತೀನಿ ರೀ. ಈ ಹೆಣ್ಮಕ್ಳಿದ್ರೆ ಮನ್ಯಾಗ ಭಾಳ ಚಲೋ ನೋಡ್ರಿ. ನಾ ಏನೋ ಅಡುಗೆ ಮಾಡಲಿ ಇಬ್ಬರು ಬಂದು ಹೆಲ್ಪ್ ಆಕಾರ. ಈಗ ಸಾನಿಯ ಚಪಾತಿ ಹಿಟ್ಟು ನಾದಿದ್ಲು, ಮತ್ತೀಗ ಮಸಾಲೆಗೆ ರೆಡಿ ಮಾಡತ್ತಾಳ. ನಮ್ಮ ತಮ್ಮನ ನೋಡ್ರಿ ತತ್ತಿ ಕುದ್ದದ್ದನ್ನು ಈಗ ನೋಡ್ರಲ್ಲ ಇದನ್ನು ತೊಗೊಂಡಾಟ ಅವ್ನು ಸುಲ್ಯಾಕ. ಸುಲ್ದೇನು ಒಂದಾರ ಇಲ್ಲ? ಇವ ನೋಡ್ರಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡ್ಯಾರ ನಾನು. ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ, ಆಮೇಲೆ ಒಂದು 4 ಟಮಾಟೆ ಹಣ್ಣು, ಕೊತ್ತಂಬರಿ, ಪುದೀನ, ಏಲಕ್ಕಿ, ಲವಂಗ, ಚಕ್ಕಿ, ಆಮೇಲೆ ಕಸ್ತೂರಿ ಮೆಂತಿ ಈಗ ಇದ್ರೊಳಗೆ ಹಾಕಿನ್ರಿ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಐತಲ್ಲ ಅದನ್ನೊಂದು ಸ್ವಲ್ಪ ಹಾಕೊಂಡು. ಇವತ್ತು ನಮ್ಮ ಮನೆಯೊಳಗೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ ರೆಸಿಪಿ. ಆ ರೆಸಿಪಿ ಮಾಡೋಕೆ ತಮನ್ನ, ಸುಮನ್ನೆ, ಸಾನಿಯಾ 3 ಮಂದಿ ಕೂಡಿ ನೀವು ರೆಸಿಪಿ ಮಾಡತ್ತೀರಿ. ಹಾಂ ರೀ. ಏನು ಮಾಡತ್ತೀರಿ? ತತ್ತಿ, ಆಲೂಗಡ್ಡಿ, ಆಮೇಲೆ ಚಪಾತಿ, ತತ್ತಿ ಆಲೂಗಡ್ಡೆ ಹಾಕಿ ಪಲ್ಯ ಮಾಡಾಕತ್ತೀವಿ ಮಸ್ತಾಗಿ. ಭಾರಿ ಟೇಸ್ಟ್ ಆಕತ್ತ, ಸೂಪರ್ ಆಕತಿ. ಈಗ ಸಾನಿಯಾ ಚಪಾತಿ ಮಾಡಾಕತ್ತಾಳ. ಅದ ನೋಡ್ರಿ ಇವತ್ತು ನೈಟ್ ಊಟ ಅದ ಸ್ಪೆಷಲ್. ಮತ್ತೆ ಇದು ಆಲೂಗಡ್ಡಿ ತತ್ತಿ ಹಾಕಿ ಪಲ್ಯ ಇದಕ್ಕಿಂತ ಮುಂಚೆ ಮಾಡ್ಯಾನ? ಇದ ಫಸ್ಟ್? ಇದ ಫಸ್ಟ್. ಅಯ್ಯೋ ತಮ್ಮನ್ನ, ನೀನು ಮಾಡತ್ತಿ? ತಮ್ಮನ್ನ ಕೈ ಹಾಕೊಂತೀನಿ ನೋಡ. ನೀನು ಆ ಬುಟ್ಟಾಗಿಟ್ಟು ಕಟ್ ಮಾಡ್ಬೇಕಲ್ಲ. ತಮ್ಮನ್ನ ಚಾಕುಗೆ ಕೈಯಾಗ ತೊಗೊಬಾರ್ದೆ. ಅದು ಸುಮ್ಮನೆ ನೀ ಮಮ್ಮಿ ಕಟ್ ಮಾಡ್ತಾ ಸುಮ್ಮನೆ. ತಮ್ಮನ್ನ ಬಿಡ ಅದನ್ನ ಬ್ಯಾಡ್ದ ಕೇಳೆ. ಮೊದಲ ಚಾಕು ಅದೇ ಡಬಲ್ಕಿಂತ ಶಾನೆ ಅದಿ. ನೀ ಶಾನೆ ಅದಿ, ಅದೇನು ಕರೆ ಮಾತ. ನೀ ಕೈಗೆ ಏನಾರ ಮಾಡ್ಕೊಂಡೇವನು ಇದಕ್ಕೆ ನಮಗೆ. ಸಾನಿಯಾ ಏನು ತಮ್ಮನ ಮಾತು ಹೋಗ. ಮತ್ತೆ ಕೇಳ ಬರೋಬ್ಬರಿ ಕೊಲ್ಲ ಒಬ್ರಿದ್ನಂದ್ರೆ ಕಾಯ ಮ್ಯಾಲ ದೇವ್ರದಾನ ಇರ್ತಾನ. ಅದಿರ್ತಾನ ಬಿಡ, ಅದೇನು ಇಲ್ಲ. ದೇವ್ರ ಬಿಟ್ಟೇನು ಯಾರು ಇಲ್ಲ. ಈಗೇನು ತತ್ತಿ ಕಟಿಂಗ್ ಆದ್ಮ್ಯಾಗ ಇದು ಹಾಕ್ಬೇಕನ ಆಲೂಗಡ್ಡಿ? ಆಲೂಗಡ್ಡೆ ಕುದಿಯ ಮುಂದೆ ಹಾಕೋದು. ಇದ್ರ ಮಿಕ್ಸ್ ಮಾಡಂಗಿಲ್ಲ. ಆಮೇಲೆ ಮಸಾಲೆ ತತ್ತಿ ಎಲ್ಲ ಹಾಕಿ ಮಾಡ್ತೀವಿ ನೋಡ್ರಿ. ಅವಾಗ ಆಲೂಗಡ್ಡೆ ಹಾಕಿ ಕುದಿಸಂಗಿಲ್ಲ. ಆಲೂಗಡ್ಡೆ ಕುದಿಸಿ ಇಟ್ಕೊಂದಿನಿ. ಈಗ ಸುಮ್ಮನೆ ಅಷ್ಟ ಸ್ವಲ್ಪ ಮಸಾಲೆ ಒಳಗೆ ಒಂದು 5 ನಿಮಿಷ ಬಿಟ್ಟು ತಗೊಂಡ್ಬಿಡೋದು. ಇದನ್ನೀಗ ಉಳ್ಳಾಗಡ್ಡಿ ಫ್ರೈ. ಹಾಂ ರೀ. ಉಳ್ಳಾಗಡ್ಡಿ ಸ್ವಲ್ಪ ಈಗ ಫ್ರೈ ಆದಂದ್ರೆ ಎಣ್ಣೆ ಒಳಗೆ ಇದೇನು ನಾವು ರುಬ್ಬಿಟ್ಕೊಂಡಲ್ಲ ಮಸಾಲೆ ಅದ್ರೊಳಗೆ ಹಾಕಿ ಚಲೋ ಹೊತ್ನಾಗ ಕುದಿಸ್ಬೇಕು. ಈಗ ಬೇಕಂದವ್ರು ಹಸಿ ಖಾರ ಹಾಕೋಬೋದ್ರಿ. ಹಸಿ ಖಾರ ಇಲ್ದವ್ರು ಹಸಿಕಾಯಿ ಇದ್ರೊಳಗೆ ಹಾಕಿ ರುಬ್ಬೋದು, ಇಲ್ಲ ಒಣ ಖಾರನಾದ್ರೂ ಹಾಕೋಬೋದು. ಈಗ ನಾನು ಹಸಿಕಾಯಿನ ಇದ್ರೊಳಗೆ ಹಾಕಿ ರುಬ್ಕೊಂಡಿನಿ. ಈಗ ಡೈರೆಕ್ಟ್ ಇದ್ರೊಳಗೆ ಹಾಕಿಬಿಡಂತೆ. ಇದು ಅನ್ನದೊಳಗೂ ಬರ್ತೈತಿ, ಚಪಾತಿ ಒಳಗೂ ಬರ್ತೈತಿ ಪಲ್ಯ, ಆಮೇಲೆ ರೊಟ್ಟಿ ಒಳಗೂ ಬರ್ತೈತಿ. ಮಸ್ತ್ ಟೇಸ್ಟ್ ಆಗ್ತೈತೆ ರೀ. ಒಂದು ಹೊತ್ತು ಊಟಕ್ಕೆ ಭಾಳ ಚಲೋ ಆಕತ್ರಿ. ಇದು ಭಾಳ ಶೇರ್ವ ಮಾಡ್ಕೋಬಾರ್ದ್ರಿ. ಇದನ್ನು ಸ್ವಲ್ಪ ಮೀಡಿಯಮ್ ಉಪ್ಪರಸ್ತಂಗೆ ಇರ್ಬೇಕ್ರಿ. ಇದು
ಇದು ಎಣ್ಣೆ ಜೋಡಿ ಈಗ ಮಸಾಲೆ ಕುದಿಯೋಕೆ ಬಿಟ್ಬಿಡನ್ರಿ. ಮಸಾಲೆ ಮಸ್ತ್ ಕುದಿಯಾಗತೈತಿ ಪಳ ಅಂತೇಳಿ. ಈಗ ಇದಕ್ಕೆ ಅರ್ಶಿನ ಪುಡಿ, ಆಮೇಲೆ ಗರಂ ಮಸಾಲ, ನೀವು ಮಾಡಕ್ಕೆ ಸುಕ್ಕ ಹೌದಿಲ್ಲ ಇದು? ಸುಕ್ಕ ಅಂದ್ರೆ ಅಷ್ಟೇನು ಸುಕ್ಕ ಅಲ್ಲ, ಲೈಟಾಗಿ ಸುಕ್ಕ. ಆಮೇಲೆ ಚಿಕನ್ ಮಸಾಲ ರೀ ಇದು. ಚಿಕನ್ ಮಸಾಲ ಹಾಕಿದ್ರೆ ಚಿಕನ್ ಒಂದು ಫ್ಲೇವರ್ ಬರ್ತೈತೆ ರೀ. ಇದಕ್ಕೆ ಚಿಕನ್ ಮಸಾಲ ಹಾಕೋಬೇಕು. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಬೇಕು, ಎಷ್ಟು ಒಂದೊಂದು ಚಮಚದಷ್ಟು. ಚಮಚ ಅನ್ನಾಗತ್ತಿ ಪ್ಯಾಕೆಟ್ ಹಿಂಡಾಗತ್ತಿ ನೀ? ಇಲ್ಲ, ಪ್ಯಾಕೆಟ್ ಖಾಲಿ ಆಗೈತೆ ನಿನ್ನೆ ಇದು ಮಾಡಿ. ಇವು ಈ ಕಡೆ ಹೊರದವ ಸಾನೆ ನೋಡ ಇಲ್ಲ ಅದನ್ನ. ಈಗ ಇದನ್ನ ಉಪ್ಪು ಹಾಕ್ಬೇಕು. ನಾನು ಉಪ್ಪು ಮರ್ತು ಬಿಟ್ಟೇನಿ. ರುಚಿಗೆ ತಕ್ಕಷ್ಟು ಉಪ್ಪೇನ? ಈ ಥರ ಹಾಕಿ ಈ ಥರ ಕೈ ಆಡ್ಬೇಕ್ರಿ. ಆಮೇಲೆ ಆಲೂಗಡ್ಡೆ ಹಾಕಿದ ಮೇಲೆ ಸ್ವಲ್ಪ ಕುದೀತೈತೆ ನೋಡ್ರಿ, ಅವಾಗ ಮತ್ತೆ ಉಪ್ಪಿಂದ ಟೇಸ್ಟ್ ನೋಡ್ಬೇಕು ನೀವು. ಯಾಕಂದ್ರೆ ಉಪ್ಪಿನ ಅಂಶ ಕಡಿಮೆ ಮಾಡ್ತೈತೆ ರೀ ಆಲೂಗಡ್ಡೆ. ನೀವು ಎಷ್ಟರ ಉಪ್ಪು ಹಾಕ್ರಿ ಕಡಿಮೆ ಆಗಿರ್ತೈತಿ, ಮತ್ತು ಅದ್ರ ತಕ್ಕಂಗೆ ಹಾಕ್ಬೇಕ್ರಿ ಉಪ್ಪು. ನೀವು ಸಾರಿಗೆ ಅಥವಾ ಪಲ್ಯಕ್ಕೆ ಎದಕ್ಕಾದ್ರೂ ಉಪ್ಪು ಜಾಸ್ತಿ ಆತಪ್ಪ ಅಂದ್ರೆ ಅದಕ್ಕೊಂದು ಸಡನ್ನಾಗಿ ಆಲೂಗಡ್ಡೆ ಇತ್ತಂದ್ರೆ ಕಟ್ ಮಾಡಿ ಹಾಕೊಂಬಿಡ್ಬೇಕ್ರಿ. ಅದು ಉಪ್ಪಿನ ಅಂಶ ಎಲ್ಲ ಹೀರ್ಕೊಂಡು ಲೆವೆಲ್ ಆಗ್ಬಿಡ್ತೈತೆ ರೀ. ಆಲೂಗಡ್ಡೆಗಿರೋ ಮಹತ್ವ ಅದು. ವಾಹ್ ಸುಮ್ಮನೆ ಸಾನ್ಯಾ ಚಪಾತಿ ಮಾಡ್ತಾಳೆ. ಜಗತ್ತಿನ 9ನೇ ಅದ್ಭುತ ನೋಡೋದು, ಜಗತ್ತಿನ 9ನೇ ಅದ್ಭುತ ಅದು. ಸನ್ನೆ ಮಾಡಾಗತ್ತಿ? ವಾವ್, ಇದೇನ ಹಾರ್ಟ್ ಶೇಪ್ ಆಗೈತಿಲ್ಲ ಇದು? ವಾವ್, ಲಟ್ಟಿಸ್ದಂಗೆ ಮತ್ತೆ ಯಾವ್ದೋ ಶೇಪ್ ಅಲ್ಲ ಹೋಗೋದು. ವಾವ್ ಸಾನಿಯಾ, ಚಂದ ಮಾಡ್ತಿ. ನಾ ಮಾಡಿದ್ರಂತ ನೋಡ್ರಿ ಫ್ರೆಂಡ್ಸ್, ನಾ ಮಾಡಿರ್ತೀನಿ. 100 ಇಲ್ಲ 400 ನೀವು ಕಮೆಂಟ್ ಹಾಕ್ತೀನಿ ನೋಡ್ರಿ. ಜಗತ್ತಿನ 10ನೇ ಅದ್ಭುತ ಮಾಡ್ತಾಳ್ರಿ ತಮ್ಮನ್ನ ಆಯ್ಕೆ ಮಾಡಕ್ ಕುಂತ್ಲಂದ್ರ, ಹೌದಿಲ್ಲ? ರೆಡಿ. ತತ್ತಿ ಕುದಿಸಿದ್ದನ್ನ ಹಾಕೊಂಡ್ಬಿಡಂತ್ರಿ ಇದ್ರೊಳಗೆ. ಈ ಥರ ಕೈಯಾಡಿ ಈಗ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡ್ರಿ, ಅದನ್ನ ಹಾಕ್ಬಿಡೋಣ. ಮ್ಯಾಶ್ ಅಂದ್ರೆ ಪೂರ ಸ್ವಲ್ಪ ಹೋಳ್ಗೊಳಗತ್ತೆ ಆಗ್ಬೇಕ್ರಿ, ಅಷ್ಟಾಗಿ ಮಾಡ್ಕೊಂಡು ಹಾಕೊಂಡ್ರಿ ಈಗ ಅದ್ರೊಳಗೆ. ಇದು ಮ್ಯಾಶ್ ನೀ ಕೈಲೇ ಮಾಡ್ತೀವಿ ಮಷಿನ್ಲೇ ಮಾಡ್ತೀವಿ? ಇಷ್ಟ ರೀ ಮ್ಯಾಶ್ ಅಂದ್ರೆ ಏನು ಪೂರ ಸಣ್ಣ ಮಾಡೋದಲ್ಲ, ಅದ ಕೈ ಮಷಿನ್. ಒಂದ್ರಾಗಳು ಮಾಡ್ಬಿಟ್ರೆ ಆಗೋತೆ ಹಿಂಗೆ. ಇವ ನೋಡ್ರಿ ಪೂನಾದ ಆಲೂಗಡ್ಡೆ, ಇವು ಮಸ್ತ್ ಇರ್ತಾವ್ರಿ. ಇವು ಒಳಗೆಲ್ಲ ಕುದ್ದಿರ್ತಾವ್ರಿ ಚಲೋತ್ನಂಗೆ. ಅವು ಬೇರೆ ಆಲೂಗಡ್ಡೆ ತಂದಿರ್ತೀವಿ ಒಳಗೆ ಗಟ್ಟಿಗೆ ಟಂಗ ಇರ್ತಾವೆ, ಮತ್ತು ಅವು ಡಬಲ್ ತ್ರಿಬಲ್ ಕೆಲಸ ಹಚ್ತಾವ್ರಿ ಅವು ಏನಾದ್ರು ಮಾಡ್ಬೇಕಾದ್ರೆ. ಮೊನ್ನೆ ಆಲೂ ಪರೋಟ ಮಾಡಾಕತ್ತೀವಿ, ಒಳಗೆ ಕುದ್ದ ಇಲ್ರಿ ಆಲೂಗಡ್ಡೆ. ಮತ್ತು ಅದನ್ನು ಕೊಬ್ಬರಿ ತುರಿ ತೊಗೊಂಡು ಅದನ್ನು ಹೇಳೀನಿ ನಾ ವಿಡಿಯೋದೊಳಗೆ, ಹಿಂಗೆ ಮಾಡ್ಕೋಬೋದು ಅಂತಂದು ಹೇಳಿ. ರೆಡಿ. ಈಗ ಆಲೂಗಡ್ಡೆನ ಹಾಕೊಳ್ಳೋಣ್ರಿ. ತತ್ತಿಯಲ್ಲಿ ಹೋದ್ವ? ತತ್ತಿ ಇದ್ರೊಳಗನ ನೀವು ಭಾಳ ತತ್ತಿ ಕೇಳ್ತಿರ್ತೀರಲ್ಲ, ಅದಕ್ಕೆ ಆಲೂಗಡ್ಡೆ ಹಾಕಿದ್ ನಾನು. ನೋಡು ಆಲೂಗಡ್ಡೆ ಯಾವ ತತ್ತಿ ಯಾವ ಒಟ್ಟು ಗೊತ್ತಾಗಂಗಿಲ್ಲ, ಹೋಗ ಎಂದಾಗ ಗೊತ್ತಾಕತ್ತವ. ನೋಡ್ರಿ ಫ್ರೆಂಡ್ಸ್, ಈ ಥರ ಮಸ್ತಾಗಿ ಮಸಾಲಿದು ಮಾಡ್ಕೊಂಡು ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿನ್ನಾಗತ್ತಿದ್ವಂದ್ರೆ ಚಪಾತಿ ಎಷ್ಟು ತಿಂತೀವಿ ಅನ್ನೋದು ನಮಗೆ ಲೆಕ್ಕನೂ ಸಿಗೋದಿಲ್ಲ, ಹಂಗಾಗ್ತೈತಿ. ಆಮ್ಯಾಗ ನಾವು ಇದನ್ನ ಚಪಾತಿ ಒಳಗೆ ಅಂತಂದಿಲ್ಲ, ಇದನ್ನ ನಾವು ರೊಟ್ಟಿ ಒಳಗಾಗಲಿ, ಚಪಾತಿ ಒಳಗಾಗಲಿ, ಪರೋಟ ಒಳಗಾಗಲಿ, ಅನ್ನದಾಗಲಿ ಎಲ್ಲ ಐಟಮ್ ಜೋಡಿ ಇದು ಸೂಪರ್ ಆಕೈತಿ. ಭಾರಿ ಅಂದ್ರೆ ಭಾರಿ. ಇದನ್ನ ಟಾಕಿ ತುಂಬೈತಲ್ಲ ಸಿಂಟ್ಯಾಕ್ಸ್, ಇದು ತಳಗಿದ್ದವ್ರದ್ರಿ. ಇದು ಅಂದ್ರ ನಡಕಿದ್ದವ್ರದ, ಇದು ಚಾಚಿಯರ್ದ. ಈಗ ಇವ್ರು ತುಂಬೈತಿ, ಇವ್ರದ್ದು ಖಾಲಿ ಆಗೈತಿ, ಇವ್ರು ತಿರ್ಬೇಕು ವಾಲ. ಅದು ನನಗೂ ಗೊತ್ತೈತಿ. ನಾವು ಈ ಮನೆಗೆ ಬಂದ 1 ವರ್ಷ ಆಯ್ತು, ಯಾರು ನನಗೂ ಗೊತ್ತೈತಿ. ನಾ ಹೇಳಿದ್ ನನಗೆ ಟಾಕಿ ತುಂಬಿ ಹರಿಯಾಕತೈತಿ, ನನಗೆ ಕೇಳಿದ ಅದನ್ನ. ಹೌದ್ರಿಪ್ಪ, ಇದು ತುಂಬಿತಂದ್ರೆ ಇಲ್ಲೆಲ್ಲ ನೀರು ಹೋಗಿ ನಮ್ಮ ಅಂಗಳ ಎಲ್ಲ ಇದಾಗ್ಬಿಡ್ತೈತ್ರಿ. ಇದು ಏನು ಪ್ರಾಬ್ಲಮ್ ಆಗೈತೇನ, ಇಲ್ಲೇ ಬರಾಕತ್ತಾವ ನೀರು. ಇದಕ್ಕೊಂದು ಕ್ಯಾಪ್ ಹಾಕ್ಬೇಕು ಇದಕ್ಕೆ. ಕ್ಯಾಪ್ ಹಾಕಿದ್ರೆ ನೀರು ಸೋರಂಗಿಲ್ಲ, ಅಂಗಳದಾಗ ನೀರು ಬರಂಗಿಲ್ಲ.
ಎಲ್ಲೋ ಸುಮ್ಮನೆ ಮಳೆ ಆಗೈತೆ ನೋಡೆ, ತಂಪಾಗಲಿ ಹೊಸತೈತಿ. ಭಾಳ ಅಂದ್ರೆ ಭಾಳ. ಗಾಳಿ ತಂಪು ಐತಿ, ಆಮ್ಯಾಗ ಥಂಡಿ ಐತಿ ಮತ್ತೆ ಗಾಳಿ ಬಿಟ್ರೆ ಥಂಡಿ ಬಂದ ಬರ್ತೈತಿ. ಅಲ್ಲ ತಂಪ ಗಾಳಿ ಐತಿ. ಅದ ರೀ, ಎಲ್ಲಾರು ಮಳೆ ಆತಂದ್ರೆ ತಂಪು ಗಾಳಿ ಬಂದ್ರೆ ಥಂಡಿ ಬರ್ತೈತಿ. ಆಲ್ ಇಸ್ ವೆಲ್. ನೋಡ್ರಿ ಈಗ ಟೈಮ್ ಕರೆಕ್ಟ್ 8 ಗಂಟೆ ಆಗೈತಿ. ಈಗ ನಡಿಗೆಲ್ಲ ಆಯ್ತೇನೆ. ತೊಳಗೆ ಹೋಗ್ಬರಂಬರಿ. ಇವತ್ತು ಬೆಳಗ್ಲಿಂತ್ರ ಹೋಗೇ ಇಲ್ಲ ನಾವು. ವಿಡಿಯೋ ಇದು ಮಾಡೋದ್ರೊಳಗೆ ವಿಡಿಯೋ ಮಾಡಿದ್ರಾಗ ಬಿಜಿ ಆಗಿಬಿಟ್ಟಿದ್ವಿ. ಅದ್ರಾಗ ನಮಗೆ ತಳಗೆ ಹೋಗಿ ಬರಲಿಲ್ಲ ಅಂತ ಹೇಳಿದ್ರೆ ಮನ್ಸಿಗೆ ಸಮಾಧಾನ ಆಗಂಗಿಲ್ಲ. ಆಗಲ್ಲ. ಹೋಗ್ಬರೋಣ ಹೇಗೆ? ಹೋಗಿ ಬರೋಣ ನೋಡ್ರಿ. 9 ಗಂಟೆಗೆ ಬಂದು ಊಟ ಮಾಡಿ ಮುಕ್ಕೊಂಬಿಡೋಣ. ಈಗ ಊಟ ಮಾಡ್ತೀವಿ. ಊಟ ಮಾಡಿ ಯಾಕೆ? ಮತ್ತೆ ಮಧ್ಯಾಹ್ನ ಎಲ್ಲಿ ಊಟ ಮಾಡಿ ನಾವು ಈ ವಿಡಿಯೋ ಮಾಡೋದ್ರೊಳಗ್ರಿ. ಹೌದು ಬಿಡ. ಬೆಳಗ್ಗೆ ನಾಷ್ಟ ಮಾಡಿದಾರ ನಾವು. ನೋಡಿ ಹೋಗ್ಬರೋಣ ಹೇಗೆ? ಊಟ ಮಾಡಾಕತ್ತಿದ್ವ. ಹೊಟ್ಟೆ ಭಾಳ ಹಸ್ತು ಬಿಡತ್ತೆ. ಮಧ್ಯಾಹ್ನ ಊಟ ಮಾಡಿಲ್ಲ ಏನಿಲ್ಲ. ಆಗಲೇ ಮಾಡ್ಬೇಕಂದ್ವಿ. ಅದು ಊಟದ ಟೈಮ್ ಅಲ್ಲ 8 ಗಂಟೆ. ನಾವು ಇದು ನಿಮ್ದು ನೋಡ್ರಿ ಅಲ್ಲೇ. ಮತ್ತೆ ನೀನು ಊಟ ಮಾಡ್ತೀನಿ. ನಾವು ತಳಗೆ ಹೋಗಿ ಬಂದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಮಹಾನಟಿ, ಆಮೇಲೆ ಇನ್ನೊಂದೇನದ ಅವು 2 ಮಹಾಸಂಗಮ ಇದ್ವು. ಅದನ್ನು ಸ್ವಲ್ಪ ನೋಡಿ ಬಂದು ಈಗ ಊಟ ಮಾಡಿ ಮಕ್ಕಳನ್ನ. ಹೊರಗಂತ್ರ ಫುಲ್ ಥಂಡಿ ಐತಿ. ನೀನು ಸ್ವಲ್ಪ ಊಟ ಮಾಡ್ಬೇಕಿಲ್ಲ? ಹೆಂಗಿತ್ತು ಪಲ್ಯ? ಮಸ್ತ್ ಆಗತ್ತದಿಲ್ಲ? ಹಾಂ, ಎಲ್ಲಾದ್ರೂ ತತ್ತಿ ಪೀಸ್ ಆರ್ಸ್ಕೊಂಡು ಹಾಕೊಂಬಿಟ್ಟಿ ನೀನು. ಈಗ ಟೈಮು 9:15 ಆತ್ರಿ. ತಮ್ಮನ್ನಂದು ಸ್ಕೂಲು 9:15 ರೀ. ಆಕಿನ ರೆಡಿ ಆಗತ್ತಾಳ. ಬೆಳಿಗ್ಗೆ ಜಲ್ದಿನೇ ಎದ್ದಾಳ್ರಿ. ಆಕಿನ ಎದ್ದು ಎಲ್ಲ ಸ್ನಾನ ಅದು ಮುಗಿಸ್ಕೊಂಡು ತಲೆ ಬಾಚಿದ್ದಾರೆ. ಸಾನ್ಯಾಗ ತಲೆ ಬಾಚಿದೆ. ಆಕೆ ಹೋದ್ಲು ರೀ. ಇವರು ಇವತ್ತಿಂತ್ರ ಸ್ಟಾರ್ಟ್ ಆಕವನ್ರಿ ತಮ್ಮನರು ಎಕ್ಸಾಮ್. ಇಲ್ಲ ಮಮ್ಮಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಮ್ಮವು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದಿಲ್ಲ, ಇನ್ನ ರಿವಿಷನ್ ಕೊಡ್ತಿದ್ರ. ಅವ್ರು ರಿವಿಷನ್ ಕೊಟ್ಟಾಗ ಅವ್ರು ಬರ್ಕೊಂತಾರ. ಪಕ್ಕದೊಳಗೆ ಬರ್ಕೊಂಡ್ಮೇಲೆ ಅವಾಗ ಸ್ಟಾರ್ಟ್ ಮಾಡ್ತಾರೆ. ಹೌದನ? ಅರ್ಧ ವಾರ್ಷಿಕ ಪರೀಕ್ಷೆ ಐತಿ. FA2 FA1 ಮುಗೀತು ನಮ್ದು. ಈಗ ಅರ್ಧ ವಾರ್ಷಿಕ ಪರೀಕ್ಷೆ. ತಮ್ಮನ್ನಂದು ಊಟದ ಡಬ್ಬಿ ಕಟ್ಟಿದ್ದಾರೆ. ನೀನು ರಾತ್ರಿ ಸ್ವಲ್ಪ ಹಿಟ್ಟು ತೆಗೆದಿಡಂದಿದ್ದೆ. ಸಾನ್ಯಾಗ ಹಿಟ್ಟು ತೆಗೆದಿಟ್ಟಿದ್ದೆ ರೀ. ಅದನ್ನ ಈಗ ಚಪಾತಿ ಮಾಡಿದೆ. ಆಮೇಲೆ ಇದು ಆಲೂಗಡ್ಡೆ ಪಲ್ಯ ರೀ. ಆಲೂಗಡ್ಡೆ ಪಲ್ಯ ಚಪಾತಿ. ತಮ್ಮನ ನೀರು ಭಾಳಷ್ಟು ಕುಡಿ. ನೀನು ನೀರು ಕುಡಿಯಂಗ ಇಲ್ಲಲ್ಲ, ಹಂಗೆ ಇಟ್ಕೊಂಬರ್ತೀನಿ ಬಾಟ್ಲೆ ಒಳಗೇನು. ಎಷ್ಟು ನೀರು ಕುಡಿತೆ ಅಷ್ಟು ಚಲೋ. ಭಾಳ ನೀರು ಕುಡಿಬೇಕು. ತಮ್ಮನ್ನ ಹೋದ್ಲರಿ ಸ್ಕೂಲ್ಗೆ. ಈಗ ನಾನು ಚಹಾ ಕುಡಿಯಾಕತ್ತೀನಿ ರೀ. ಚಹಾ ಕುಡ್ದು ಏನಾದ್ರು ಸ್ವಲ್ಪ ನಾಷ್ಟ ಮಾಡ್ತೀನಿ ರೀ. ನಾಷ್ಟ ಮಾಡಿ ಅಡುಗೆ ಮಾಡ್ತೀನಿ ರೀ. ಸಾನಿಯಾ ತಮ್ಮನ್ನ ಅಂತೂ ಸ್ಕೂಲಿಗೆ ಹೋದರೆ ಅವ್ರು ಆ್ಯಕ್ಚುಲಿ ನಮಗೆ ನಿನ್ನೆ ಬಾ ಅಂತ ಹೇಳಿದ್ರೆ, ನಿನ್ನೆ ನಮ್ದು ಕೆಲಸ ಇತ್ತಲ್ಲ, ಹೀಗಾಗಿ ಹೋಗೋಕ್ಕಾಗಲಿಲ್ಲ. ಸೊ ಈಗ ಫಟ್ ಹೋಗ್ಬರೋಣ ಅಂತ ನೋಡ್ರಿ. ಹೋಗಿ ಏನಂತಾರೆ ಏನೋ ಕೇಳ್ಕೊಂಡು ಬರೋಣ್ರಿ. ಮಳೆ ಮಾಡಂತೂ ಸಿಕ್ಕಾಪಟ್ಟೆ ಐತ್ರಿಪ್ಪ. ಮಳೆ ಆಗೋ ಚಾನ್ಸ್ ಭಾಳ ಐತೆ ನೋಡಿ. ಹೌದು, ಇವತ್ತು 75% ಐತಿ ಮಳೆ ಆಗೋ ಚಾನ್ಸ್. ಹೌದಾ? ಹಾಂ, ಬರ್ತಂಗ ಮಳೆ ಆಗೋ ಚಾನ್ಸ್ ಭಾಳ ಐತಿ ನೋಡ್ರಿ. ಸಿಕ್ಕಾಪಟ್ಟಿ ಮಾಡೈತಿ. ನಡಿ ಫಟ್ ಹೋಗಿ ನಮ್ಮ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ. ರೋಡ್ ರಿಪೇರಿ ಕೆಲಸ ಹಂಗೆ ಮಾಡಾಕತ್ತಾರೆ. ಈ ವರ್ಷದಾಗ ಮುಗಿಸ್ತಾರೋ ನಮ್ಮ ಮುಂದಿನ ಶೂ ಮತ್ತು ಚಾಲಿಟ್ಟು ಯಾರು ಗೊತ್ತೆ. ಏನೈತೇನ್ರಿ ನೋಡೋದು ಹಂಗೆ ಮಾಡತ್ತಾರೆ ಕೆಲಸ. ಮತ್ತು ಪೂರ ಆಗ್ಬೇಕಲ್ರಿ ಅದು. ಪೂರ ಆಗ್ಬೇಕಲ್ಲ ಮತ್ತು ಮಾಡಾಕತ್ತಿದ ಮೇಲೆ. ಮತ್ತು ಪೂರ ಆಗಬೇಕಲ್ಲ, ಅರ್ಧಂಬರ್ಧ ಮಾಡಕ್ಕೆ ಬರೋಂಗಿಲ್ಲ ಅದು. ಮತ್ತು ಪೂರ ಆಗಬೇಕು. ಹಿಂಗೆ ಆಸೋದು ನಾವೀಗ. ಆ್ಯಕ್ಚುಲಿ ನಮಗೆ ಹಿಂಗೆ ಆಸೋದ್ರೆ ಚಲೋ ಆಕೈತಿ, ಹಂಗೆ ಆಸೋದ್ರೆ ಚಲೋ ಆಕೈತಿ. ಹಿಂಗೆ ಆಸೋದ್ರೆ ಐತಲ್ಲ ನಾವು ಲಘು ಹೋಗಿ ಮುಡಿತೇವಿ. ಹೌದಲ್ಲ? ನಾವು ಮಾತಾಡ್ಕೊಂತ ಹೋಗ್ಬೇಕು. ನಾವೇನಾರ ಸೈಲೆಂಟಾಗಿ ನಾನು ನಿನಗೆ ಬೈದ್ನಲ್ಲ, ಆ ಮಾತಿನ ನೀ ಏನಾರ ಸೆಟ್ಟಾಗಿ ಹಂಗೆ ಹೊಂಟೆ ಅಂತ ಹೇಳಿದ್ರೆ ನೋಡ ಬೇಜಾರಾಗೈತೆ. ಅಲ್ಲಿ ಮಟ್ಟ ಹೋಗಿ ಮುಟ್ಟಾಕ್ಬೇಕಂತ ಹೇಳಿದ್ರೆ ಬೇಜಾರಾಗಲ್ಲ ಬಿಡ. ಹಾಂ, ಅಂದ್ರೆ ನೀ ಏನು ಮಾಡೋಕೆ ಈಗ ಸೈಲೆಂಟ್ ಬರೋಕೇನ? ನಾವು ಓಡಾಡಿ ಹೋಗ್ಬಿಡಕ್ಕೆ ಮುಂದೆ ಓಡೋಕೆ ನಾ ಹಾರು ಹೊಕ್ಕು. ಗಾಡಿ ಬಂತ. ಗಾಡಿ ಬರಲಿಲ್ಲ. ಯಾರು ಬಂತಾರೆ ಗಾಡಿ ಬರೋಕ್ಕೆ? ಗಾಡಿ ಬರಲಿ, ಎಲ್ಲ ಬರಲಿ, ನಾವು ಹೋಗೋಣ. ಇಲ್ಲಿ ನೋಡ್ರಿ, ರೋಡ್ ಕೆಲಸ ಮಾಡಕ್ಕೆ ಸಿಮೆಂಟಲ್ಲಿ ಸ್ಟಾಕ್ ಮಾಡಾಕತ್ತಾರೆ. ರೋಡ್ ಮಾತ್ರ ಸಿಕ್ಕಾಪಟ್ಟಿ ಆಗಲೈತ್ರಿಪ್ಪ ಇಲ್ಲಿ. ಆಮೇಲೆ ಇಲ್ಲಿ ಕೆಲಸ ಮಾಡಾಕತ್ತಾರೆ. ತಮ್ಮನ ಹೆಂಗೆ ಹೋದ್ಲರಿಪ್ಪ ಹಿಂಗೆ? ತಮ್ಮನ್ನ ಶಕ್ತಿಮಾನಕ್ಕೆ ಜಂಪ್ ಮಾಡಿ ಹೋಗ್ಬಿಡ್ತಾಳಕ್ಕೆ. ನೋಡಲ್ಲೆಲ್ಲ ಅಡ್ಡ ಬಿಟ್ಟಾರ. ಇದು ರೋಡ್ ಮಾಡ್ತಾರನೇ ಈಗ. ಹೌದಾ, ಇದು ರೋಡ್ ಮಾಡ್ತಾರೆ.
ಈಗ ಈ ಏರಿಯಾ ಒಳಗೆ ನೋಡ್ರಿ ಎಲ್ಲರ ಜಾಗ ಖಾಲಿ ಅದ ಅಂತ ಹೇಳಿದ್ರೆ ಇಲ್ಲಿ ಅಷ್ಟ ಅದ ನೋಡ್ರಿ ಈಗ ಅದಿಲ್ಲ ಹಂಗಾಗಿ ಎಲ್ಲಿ ಕೆಲಸ ಮಾಡಾಕತ್ತಾರ ಹೆಂಗತ್ ನೋಡ್ರಿ ಡೀಗ್ ಇದ್ರದ್ದು ಫುಲ್ ಐತಿ ಮಸ್ತಾಗಿ ಕಡಿ ಗಿಡಿ ಎಲ್ಲ ಇದ್ರದ ಏನದ ರೋಡ್ ರಿಪೇರಿ ಇದೆ ಅದ್ರದ್ದು ಮತ್ತೆ ಅದು ಮತ್ತು ಮಾಲ್ ಇಳ್ಸೋ ಜಾಗ ಐತಲ್ಲ ಇಲ್ಲಿ ಬಿಟ್ರೆ ಮತ್ತೆ ಎಲ್ಲಿ ಇಲ್ಲ ಈಗೇನು ಸಾನ್ಯ ಸಾಲಿ ಹೋಗ್ಕೊಳ್ಳಲ್ಲ ಕೊಕ್ಕಟ್ ಸಾಲಿ ಆ ಶಾಲೆ ಪಚ್ಚಡ್ದು ಗೊತ್ತೇನ ಅದು ತೋರ್ಸ ನನಗೆ ಫಸ್ಟ್ ಕೊಕ್ಕಟ್ ಸಾಲಿ ಯಾವ್ದು ಅಂತ ಹೇಳಿದ್ರೆ ಇಲ್ಲ ನೋಡಿ ಕೊಕ್ಕಟ್ ಸಾಲಿ ಫಸ್ಟ್ ಇದೆ ಫಸ್ಟ್ ಕೊಕ್ಕಟ್ ಸಾಲಿ ಇದಿತ್ತೆ ತಡಿ ಬೋರ್ಡ್ ತೋರಿಸ್ತೀನಿ ನಾನು ನನಗೆ ಈಗಿಲ್ಲ ಏನಿದೆ ಶಾಲೆ ಶಾಲೆ ಐತಿ ಅದ್ರಾಗ ಇದರಲ್ಲಿ ಕಲಿಯೋಂಥ ಹುಡುಗರು ದೊಡ್ಡವರಲ್ಲ ಸಣ್ಣರು ಅದಾರೆ ಇದು ಫಸ್ಟ್ ಕೊಕ್ಕಟ್ ಶಾಲೆ ಈಗ ಮತ್ತೆ ಅಲ್ಲಿ ತಳಗಾಗೈತಿ ಅಲ್ಲಿ 8, 9, 10 ಆಮ್ಯಾಗ ಅಲ್ಲಿ ಕಾಲೇಜ್ ಆಗೈತಿ ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಮಠ ಏನೋ ಐತಿ ನೋ ಮುಂದನ ಐತೆ ಗೊತ್ತಲ್ಲ ಒಟ್ಟು ಮುಂದೆ ಮಟ್ಟ ಏನಿಲ್ಲ ಅಷ್ಟು ಮಟ್ಟ ಲಾಸ್ಟ್ ಐತಿ ಮತ್ತು ನೀವು ಮುಂದೆ ಮಾಡೋಕೆ ಹೋಗ್ಬೇಡದು ಏನು ಮುಂದಂದ್ರೆ ಏನು ITI BA BCom ಡಿಪ್ಲೊಮಾ ಹೆಸರು ಅಂದ್ರೆ ನೋಡು ಡಿಪ್ಲೊಮಾ ಅಂತ ಡಿಪ್ಲೊಮಾ ಅಂದ್ರೆ ಏನಾಯ್ತದ ಅವಾಗ ನಮಗಂತೂ ಗೊತ್ತಾಗಿಲ್ಲ ಏನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಷ್ಟ ಗೊತ್ತಾಯ್ತು ನಮಗೆ ನನಗೆ ಆದ್ರೆ ಗೊತ್ತೈತಿ ನನಗೆ ಅದು ಗೊತ್ತಿಲ್ಲ ಹೆಬ್ಬಳ್ಳಿ ಬಸ್ ನೋಡಿದ್ರು ಹೆಬ್ಬಳ್ಳಿ ಶಿವಳ್ಳಿ ಹೆಬ್ಬಳ್ಳಿ ಶಿವಳ್ಳಿ ಈ ರಸ್ತೆ ಮ್ಯಾಗ ಗಾಡಿ ಒಂದು ಬರ್ತಿದ್ದಿಲ್ಲ ಈಗ ನೋಡಿದ್ರೆ ಸಿಕ್ಕಾಪಟ್ಟಿ ಗಾಡಿ ಹೋಗ ದೊಡ್ಡ ರೋಡ ಆಗೈತಿ ಮತ್ತೆ ಯಾಕಂತ ಹೇಳಿದ್ರೆ ನಮ್ಮ ದೊಡ್ಡವಾರದನಲ್ಲ ಗೋಪುರ ಮನ್ಯಾಗ ಇರ್ತಾರಲ್ಲ ಅವ್ರು ಅವ್ರ ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ನಂಗೆ ಹಿಂಗೆ ಶೋಕಿದ್ವಿ ಫಸ್ಟ್ ಇದಕ್ಕಿಂತ ಫಸ್ಟ್ ಐತಲ್ಲ ಹಂಗೆ ಶೋಕಿದ್ವಿ ನಾವು ಚೆನ್ನಮ್ಮ ಸರ್ಕಲ್ ಮುಂದೆ ಶೋಕಿದ್ವಿ ನಾವು ಈ ದಾರಿ ನಮಗೆ ಗೊತ್ತಾದ ಮ್ಯಾಗ ಏನು ಮಾಡಿದ್ವಿ ನಾವು ಹಿಂಗೆ ಶುಂಠಿ ಆಮ್ಯಾಗ ಭಾಳ ಮಂದಿಗೆ ಗೊತ್ತಾತ ಎಲ್ಲರೂ ಹಿಂಗೆ ಬಂದುಬಿಟ್ರೆ ನಾನು ಭಾಳ ಪ್ರಯತ್ನ ಪಟ್ಟೆ ಸೆಕ್ಯೂರಿಟಿ ಹಾಕೋದಾನೆ ಜಾಗ ಹಾಂ ಹಂಗೆ ಹಿಂಗೆ ಮಾಡಿ ಮಂದಿ ಗುಟ್ಟು ತಗೋಬಿಟ್ರೆ ಗುಟ್ಟು ಹಿಡಿದೆ ಹಿಂಗಾಚ್ ಬರಾಕತ್ಬಿಟ್ರೆ ಅವು ಇವರೆಲ್ಲ ದೋಸ್ತರು ನೋಡಿ ಹೌದು ನೋಡಿ ಹೆಂಗೆ ಹೋಗ್ತಾರ ದೋಸ್ತರು ಹಿಂದ ಮುಂದೆ ಒಬ್ಬರು ಬಿಟ್ಟು ಒಬ್ರು ಹೋಗೋದಿಲ್ಲ ಇದಕ್ಕಂತಾರೆ ಫ್ರೆಂಡ್ಶಿಪ್ ಅಂತೇಳಿ ಮತ್ತೆ ಅಲ್ಲಿ ಯಾರು ಬಂದ್ರನ ಅಮ್ಮ ನಾಷ್ಟ ಮಾಡಿದ್ರೆ ಹ್ಞೂ ಬೇ ನಾಷ್ಟ ಮಾಡಿದ್ ನೋಡು ಹೋಗಿ ಬಂದ್ರೆ ಹುಬ್ಬಳ್ಳಿಗೆ ಹೋಗಿ ಬಂದ್ವ ಹೋಗಿ ಬಂದು ಮೀನಾ ತಗೊಂಬಂದೆ ಯಾವ ತಗೊಂಬಂದ್ರಿ ಬಾಂಗ್ಲಾ ಬಾಂಗ್ಡಾರ ತಗೊಂಬಂದೆ ಮತ್ತೇನು ಇಲ್ಲಿ ಬಾಂಗ್ಡಾ ಸೀಸನ್ ಬಾಂಗ್ಡಾರ ತರೋದೀಗ ಸೀರೆ ಚಂದ ಆಗತ್ತೆ ನೋಡ್ರಿ ಅದು ಚಂದಾಗೈತಿ ಮಸ್ತ್ ಆಗೈತ್ರಿ 2ನೇ ಸಲ ನೋಡಿ ಗುಡಾಕತ್ತಿದ್ದಿದ್ದು ಇದನ್ರಿ ಮೊನ್ನೆ ಒಂದ್ಸಲ ಹುಟ್ಟಿದ್ರಲ್ಲ ಕಾಟನಿಂದು ಮೆತ್ತ ಚಲೋ ಐತಿ ಅಮ್ಮ ಮತ್ತೆ ಕೇಳೆ ಇಲ್ಲ ನಾ ಬ್ಯಾರೆ ಮಾಡಿದ್ದೆ ಮತ್ತೆ ಅಂಗಡಿಗಳ ಕುಂತಾಗ ಅದನ್ನ ಕೇಳ್ತಿ ಮನಿ ನೀನು ಇಲ್ಲ ಇಲ್ರಿ ನನಗೆ ಲಕ್ಷ್ಯ ಇಲ್ರಿ ಅದ ನಾ ಬ್ಯಾರೆ ಕಾಟನ್ ಸೀರೆ ಮಾಡಿ ನಾನು ಬ್ಯಾಗದಲ್ಲ ಅವತ್ತು ಹುಟ್ಟಿದ್ನೆ ಮತ್ತೆ ಇವತ್ತು ಹುಟ್ಟ ನೋಡಿ ಇದನ್ನ ಮತ್ತೊಮ್ಮೆ ಕೇಳಿ ನೀನು ಎಷ್ಟು ಸಲ ಕೇಳದ ಬಿಡು ನೀನು ಹಂಗ ಮಾಡುವ ಇದನ್ನ ಬಿಟ್ಟು ಬೇರೆ ಮತ್ತೆ ಇಟ್ಕೋಬೇಡ ನೀನು ಇಲ್ಲ ಹರಿಮಠ ಇದ್ದದ್ದ ಉಟ್ಕೊತಾನೆ ಹೋಗ್ಯಾಗ ಹುಡುಗರು ಸಾಲಿಗೆ ಹೋಗ್ಯಾರಿಪ್ಪ ಇಬ್ರು ಹೋಗ್ಯಾರ್ರಿ ಪರೀಕ್ಷೆ ನಡೆದವಲ್ರಿ ಈಗ ಹೌದು ಯಾಕೆ ಅಗರ್ಗ ಅಲ್ಲೇ ರಗಡೆ ತೆಗದ್ಲರಿ ನಿನ್ನೆ ಮೊನ್ನೆ ಟೀಚರ್ ಏನ ಅದು ಉಗುರು ತಕೊಂಬಂದಿಲ್ಲ ಅಂತ ಊಟ ಬಸಿ ತೆಗ್ಸಿದ್ರಂತ್ರಿ ಅದಕ್ಕೆ ನಾವ್ ಅಲ್ಲೇ ಮತ್ತೆ ತೆಗಿಸ್ತಾರ ಅಂದ್ರ ಎಲ್ಲಾ ಕಟ್ ಮಾಡ್ಕೊಂಡ್ ಹೋದ್ರ ಅವ್ರ್ಯಾಗ ತೆಗಿಸ್ತಾರ ಕಟ್ ಮಾಡ್ಕೊಂಡ್ ಹೋಗು ಅಂತೇಳಿ ಎಲ್ಲಾ ತೆಗದ್ ಕಳ್ಸಿದಾರೆ ಹೌದನ ಚಲೋ ಆತ್ ಬಿಡುವ ಹೊಂಟಾಳೆ ಸಾಲಿ ಒಂದು ಸಂತೋಷ ಸಾಲಿಗೆ ಹೋಗೋದು ಅಂದ್ರೆ ಸಂತೋಷ ನೋಡು ಹೌದಮ್ಮ ಸ್ವಂತ ಮನೆ ಇಲ್ಲ ಅಂತ ಹೇಳಿದ್ರೆ ಆಗುವಂಥ ಕಷ್ಟ ಅಷ್ಟಿಷ್ಟಲ್ಲ ಹೌದ್ರಿ ನಮ್ದು ಸ್ವಂತ ಮನೆ ಐತೆ ಕರೆ ಆದರೆ ಏನು ಉಪಯೋಗ ಇಲ್ಲ ಯಾಕೆ ಉಪಯೋಗ ಗೊತ್ತನ ಅದು ಅಡುಗೆ ಮನೆ ಸೋರ್ತೈತಿ ಹೌದು ನಮ್ದು ಪ್ರಾಬ್ಲಮ್ ಆಗಿ ನಾವು ಮನೆ ಬಿಟ್ಟು ಹೊರಗೆ ಬಂದ್ವಿ ಬಂದ ಮ್ಯಾಗ ನೋಡಿ ನಾವು ಬಾಡಿಗೆ ಮನೆ ಆಗದೇವಿ ಬಾಡಿಗೆ ಮನೆ ನಂತರ ನಾವು ಒತ್ತಿ ಮನೆ ಹಿಡಿಬೇಕಂತ ಹೇಳಿದ್ರೆ ನಾವು ಎಷ್ಟು ಕಷ್ಟಪಡಕತ್ತೀವಿ ಅಂತೇಳಿ ಅದು ನಮಗೆ ಗೊತ್ತೆ ಹೌದ್ರಿ ಈಗಂತೂ ಮಾಲಕರಿಗೆ ಬೆಟ್ಟ ಆದ್ವಿ ಹುಡ್ಕ್ಯಾಡಿ ದಿನ ಒಂದಕ್ಕೂ ನಾವು ತಾಜ್ನಗರ್ಲಿಂತ್ರ ಇಲ್ಲಿಗೆ ಬರ್ಬೇಕು ಅವ್ರು ಬಾ ಅಂದ ತಕ್ಷಣ ಆದ್ರೆ ನಾವು ಎದಕ್ಕೆ ಬರ್ತೀವಲ್ಲ ನಮಗೂ ಏನೋ ಒಂದು ಕುತೂಹಲ ಅವ್ರು ಕರೆದ ತಕ್ಷಣ ಹೋದ್ನಂದ್ರೆ ಏನಾದ್ರು ಹೇಳ್ತಾರಲ್ಲ ಕೊಡ್ತಾರಲ್ಲ ಅನ್ನೋ ಒಂದು ಖುಷಿಲಿಂತ್ರ ನಾವು ಓಡೋಡಿ ಬರ್ತೀವಿ ಏನು ಅದೆಲ್ಲ ಅವ್ರು ನಾವು ಬಂದೀಗ ಮಾಲಕರ ಜೋಡಿ ಮಾತಾಡಿದ್ದೀವಿ ಅವರು ಮಾತಾಡಿದ್ರು ಮತ್ತು ಅವ್ರ ಪ್ರಾಬ್ಲಮ್ಮು ಹೇಳ್ಕೊಂಡ್ರು ಅವರು ನಮ್ಮ ಪ್ರಾಬ್ಲಮ್ ನಾವು ಹೇಳ್ಕೊಂಡ್ವಿ ಅವ್ರ ಪ್ರಾಬ್ಲಮ್ ಅವ್ರು ಹೇಳ್ಕೊಂಡ್ರು ಮತ್ತು ಯಾರಾದ್ರೂ ಈಗ ಅಂತ ಮನೇನ ಈಗ ಸಡನ್ನಾಗಿ ಈಗಿನ ಕಾಲದಾಗ ನೋಡಿದ್ರೆ ಒತ್ತಿ ಹಾಕೋಕಿನ ಬಾಡಿಗೆ ಕೊಡ್ತಾರೆ ಈಗ ಜಾಸ್ತಿ ಹೇಳ್ಬೇಕಂತೇಳಿ ತಿಂಗಳ ಬಾಡಿಗೆ ಬರ್ತೈತಿ ಅಂತೇಳಿ ಹೆಂಗೆ ಗೊತ್ತನ ಒತ್ತಿ ಅಂತ ಹೇಳಿದ್ರೆ ಅವ್ರಿಗೆ ಏನಾರ ಪ್ರಾಬ್ಲಮ್ ಇರ್ಬೇಕಾ ಅವಾಗ ಒತ್ತಿ ಹಾಕ್ತಾರೆ
ಹೆಚ್ಚಿಗೆ ಹೆಂಗೆ ಗೊತ್ತಾನೆ ಈಗ ಹೆಚ್ಚಿಗೆ ಮನೆ ಓನರ್ಗಳು ಹೆಂಗೆ ವಿಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ನಾವು ಒತ್ತಿ ಹಾಕೋದಕ್ಕಿಂತ ನಾವು ಬಾಡಿ ಕೊಟ್ಟರೆ ನಮಗೆ ತಿಂಗಳ ಬಾಡಿ ಬರ್ತಲ್ಲ ಅನ್ನೋ ವಿಚಾರ ಇರ್ತೈತಿ. ವಿಚಾರ ಇರ್ತೈತಿ. ಒತ್ತಿ ಅಂತ ಹಾಕ್ತಾರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಏನಾರ ಪ್ರಾಬ್ಲಮ್ ಇರ್ಬೇಕು ಅಂದಾಗ ಅವ್ರು ಒತ್ತಿ ಹಾಕೋ ವಿಚಾರ ಮಾಡ್ತಾರೆ. ಸೊ ಅವರು ಅವ್ರ ಪ್ರಾಬ್ಲಮ್ ಹೇಳ್ಕೊಂಡ್ರೆ ನಾವು ನಮ್ಮ ಪ್ರಾಬ್ಲಮ್ ಹೇಳ್ಕೊಂಡ್ವಿ. ಈಗ ನೋಡಿ ಏನು ಆಕೈತಿ ಈಗಂತ್ರ ಅವರು ಎಷ್ಟು ಹೇಳಿದ್ರೆ ಫ್ರೆಂಡ್ಸ್ ಅಂತ ಹೇಳಿದ್ರೆ ಮನೆ ಮತ್ತು ದೊಡ್ಡದೈತ್ರಿ. ಅವ್ರು ಇದ್ದಂಗೆ ರೇಟ ಹೇಳಿದ್ರಿ ಈಗ ಏನು ನಡೆಯತ್ತೈತೆ ಆ ರೇಟ ಹೇಳಿದ್ರೆ ಅವರು 5 ಲಕ್ಷ ರೂಪಾಯಿಗೆ ಅದು ಒತ್ತಿ ಹಾಕ್ಬೇಕು ಅಂತ ಅನ್ಕೊಂಡಾರಂತ್ರಿ ಅವರು. ಯಾಕಂದ್ರೆ 5 ಲಕ್ಷ ರೂಪಾಯಿ ಅನ್ನೋದ್ರೊಳಗೆ ಅಂದ್ರೆ ನಮಗೊಂದು ದಳತಿ ಸಡನ್ಲಿ ದಿನ ಚಲ್ಲನಾಗಾತು ಯಪ್ಪ 5 ಲಕ್ಷ ರೂಪಾಯಿನ ಅಂತಂದೇಳಿ ನಾವು ಹೇಳಿದ್ವಿ. ನಮಗಂತ್ರ 5 ಲಕ್ಷ ರೂಪಾಯಿಗೆ ಆಗಂಗಿಲ್ಲರಿಪ್ಪ. ಯಾಕಂದ್ರೆ ನಾವು ದುಡ್ಕೊಂಡು ಉಣ್ಣರಿ, ನಮಗೂ ಏನಿದೆ ಇಲ್ರಿ, ನಾವು ಬಾಡಿಗೆ ಮನೆಗಿದ್ದ ಜೀವನ ಮಾಡಾರ್ರಿ. 5 ಲಕ್ಷ ರೂಪಾಯಿ ಅಂದ್ರೆ ಹೆಂಗೆ ರೀ, ನಮ್ಗೆ ಆಗೋದಿಲ್ಲ ರೀ. ಮತ್ತು ಅದರ ಸ್ವಲ್ಪ ಏನಾದರೂ ಕಡಿಮೆ ಮಾಡಿರಿ. ಮತ್ತು ನೀವು ಅಷ್ಟಂದ್ರೆ ನಾವು 3 ಮಟ್ಟ ಹೆಂಗಾದ್ರೂ ಮಾಡಿ ನಾವು ಅಲ್ಲಿ ಇಲ್ಲಿ ಸಂಘನ್ಯಾಗ ತೊಗೊಂಡು ಆಮೇಲೆ ಏನೋ ಸ್ವಲ್ಪ ನಮ್ಮ ಕಡೆ ಗೋಲ್ಡ್ ಐತ್ರಿ ಅದನ್ನು ಒತ್ತಿ ಇಟ್ಟು ನಾವು ಹೆಂಗಾದ್ರೂ 3 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡ್ತೀವಿ ರೀ. 3 ಲಕ್ಷ ರೂಪಾಯಿಗಾದ್ರೆ ನಾವು ಹಿಡಿತೀವಿ ರೀಪ್ಪ. 5 ಲಕ್ಷ ರೂಪಾಯಿ ಅಂದ್ರೆ ಆಗೋದಿಲ್ಲ ರೀ ನಮಗೂ. ನೋಡ್ರಿ ನಾವು ಬಡವ್ರು ಅದೀವಿ ಅಂತ ಎಲ್ಲ ನಾನು ಹೇಳ್ಕೊಂಡಿರಿಪ್ಪ. ನಮ್ದು ಇದ್ದಂಥ ಪ್ರಾಬ್ಲಮ್ ನಾ ಹೇಳ್ಕೊಂಡೆ ರೀ. ಎಲ್ಲ ಹೇಳ್ಕೊಂಡೇವಿ ಕರೆ. ನೀ ಏನಾಗೈತಿ ಸಂಘನ್ಯಾಗ ಅಂತೇಳಿ ಆಲ್ರೆಡಿ ನಾವೀಗ ಸಂಘನ್ಯಾಗ ಐತಲ್ರಿ, ನಾವು ಲೋನ್ ತೊಗೊಂಡೇವಿ. ಅಜ್ಮೀರ್ ಹೋಗಬೇಕಾದ್ರೆ ನಾವು ಲೋನ್ ತೊಗೊಂಡೇವಿ. ಅಲ್ಲಿ ಲೋನ್ ತೊಗೊಂಡು ನಾವು ಜಮಾ ಮಾಡ್ಕೊಂಡು ಅಜ್ಮೀರ್ ಹೋಗಿ ಬಂದ್ವಿ. ಈಗ ಮತ್ತೀಗ ಲೋನ್ ಕೊಡ್ತಾರಲ್ಲ ಡೌಟರ್ ಕೊಟ್ರು ಅಷ್ಟೊಂದೇನು ಕೊಡಂಗಿಲ್ಲ, ಸ್ವಲ್ಪ ಕೊಡ್ತಾರೆ. ಅದನ್ನ ನಮ್ಮ ಮನ್ನಾಗೆಲ್ಲ ಹೇಳ್ಕೋಬೇಕು ನಾವು ಹಿಂಗೆಲ್ಲ ಮಾಡಾಕತ್ತೀವಪ್ಪ ನಾವು. ಮತ್ತು ಆದಷ್ಟು ನೀನು ಸ್ವಲ್ಪ ನೋಡಪ್ಪ, ಸ್ವಲ್ಪ ಹೆಚ್ಚಿಗೆ ರೊಕ್ಕ ಕೊಡೋಕೆ ಪ್ರಯತ್ನ ಪಡ ಅಂತ ಹೇಳ್ಬೇಕು. ಅವಾಗ ಅವರು ನೋಡ್ತಾರೆ ಸಂಘನಾಗ ಯಾರೆಷ್ಟು ಲೋನ್ ತೊಗೊಂಡಾರೆ, ಎಷ್ಟು ತುಂಬಾಕತ್ತಾರೆ ಅಂತೇಳಿ ಎಲ್ಲ ಅವರು ಲೆಕ್ಕ ಅದು ಎಲ್ಲ ಹಾಕ್ಕೊಂಡು ವಿಚಾರ ಮಾಡ್ತಾರೆ. ಹೌದ್ರಿ. ಈಗ ಏನು ಮಾಡೋಣ ಈಗ ಅದ ಪ್ರಾಬ್ಲಮ್ ಬಂದೈತೆ ನೋಡ್ರಿಪ್ಪ ನಮಗೆ. ಈಗ ನಾವು ಎಲ್ಲ ಹೇಳ್ಕೊಂಡಿರಿ. ಮತ್ತು ಆದ್ರೆ ಅವರು ಏನಂದ್ರೆ ನೋಡೋಂತಡ್ರಿಪ್ಪ, ಮತ್ತು ನೀವು ಇಷ್ಟು ಅನ್ನಕತ್ತೀರಿ, ನಮಗೆ ನೋಡಿದ್ರೆ ಅಷ್ಟು ಬೇಕು ರೊಕ್ಕ. ನಮಗೂ ಭಾಳ ಪ್ರಾಬ್ಲಮ್ ಐತಿ. ಪ್ರಾಬ್ಲಮ್ ಇದ್ದಕ್ಕೆ ಮತ್ತು ನಾವು ಈ ಮನೇನ ಒತ್ತಿ ಹಾಕೊಳಕತ್ತಿದ್ದು. ನೋಡೋಣ ತಗೋರಿ, ನಾನು ವಿಚಾರ ಮಾಡಿ ಹೇಳ್ತೀನಿ ಅಂತಂದ್ರೆ ಆತು ತಗೋರಿಪ್ಪ. ನಮ್ದಂತ್ರ ನಾವು ಹೇಳ್ಕೊಂಡಿವ್ರಿ ಈಗ ಇಷ್ಟು ಆಕತ್ ನೋಡ್ರಿ ನಮ್ಮ ಕಡೆಗೆ. ಮತ್ತು ಇದಕ್ಕೆ ಹೆಚ್ಚಿಗೆ ಅಂದ್ರೆ ಆಗೋದಿಲ್ಲ ರೀ ನಮ್ಮ ಕಡೆಗೆ. ಇಷ್ಟು ಇದನ್ನು ಮಾಡ್ಬೇಕಂತ ಹೇಳಿದ್ರೆ ಭಾಳ ಒದ್ದಾಡ್ಬೇಕ್ರಿ ನಾವು. ನೀವು ಟೈಮ್ ಕೊಟ್ರೆ ನಾ ಮತ್ತು ಹ್ಞೂ ಅಂತ ಹೇಳಿದ್ರೆ ನಾವು ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ಇದನ್ನು ಮಾಡ್ತೀವಿ ಬಿಡ್ರಿ. ನಮಗೂ ಮನೆ ದೊಡ್ಡದಾಕತ್ತಿ ಚಲೋ ಆಕತ್ತಿ ಸಿಕ್ಕ್ರ ಅಂತಂದು ಹೇಳಿ ಮತ್ತು ಹೇಳಿ ಬಂದ್ವಿ. ಅವರು ನೋಡ್ತೀವಿ ತಗೋರಿ, ಹೇಳ್ತೀವಿ ನಿಮಗೆ ಫೋನ್ ಹಚ್ಚಿನ ಅಂತಂದು ಹೇಳಿದ್ರೆ ನೋಡೋಣ್ರಿ. ಇನ್ನು ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ರಿಪ್ಪ. ಮನೆಗೆ ಹೋಗೋಣ. ಮನೆಗೆ ಹೋದ್ಮ್ಯಾಗ ನೋಡೋಣ, ನಮ್ಮ ಅಣ್ಣ ಕೇಳೋಣ. ನಮ್ಮ ಕಡೆ ನಂತರ ಎಷ್ಟು ರೊಕ್ಕ ವ್ಯವಸ್ಥೆ ಮಾಡೋಕತ್ತಲ್ಲ ಅಷ್ಟು ಮಾಡೋಣ. ನಮ್ಮ ಕಡೆ ಎಷ್ಟು ಕೂಡ್ತೈತಲ್ಲ ಅದೆಲ್ಲ ಲೆಕ್ಕ ಹಾಕೊಂಡು ಆದ್ರಪ್ಪ ನೀವು ಇಷ್ಟು ಕೇಳಿದ್ರಿ, ನಮ್ಮ ಕಡೆ ಎಷ್ಟು ಅಮೌಂಟ್ ಐತಿ, ಎಷ್ಟು ಅಮೌಂಟಿಗೆ ಮತ್ತು ನಿಮಗೆ ನಡ್ತೈತೆ ಅಂತ ಹೇಳಿದ್ರೆ ಮತ್ತೆ ನೋಡ್ರಿ ಅನ್ನೋಣ. ಹೌದಿಲ್ಲ, ಫೋನ್ ಹಚ್ತೀನಿ ಅಂತ ಹೇಳ್ಯಾರಲ್ಲ, ವಿಚಾರ ಮಾಡಿ ಫೋನ್ ಹಚ್ತೀವಿ ತಗೋರಿ ನಾವು ನಿಮಗೆ. ಇಲ್ಲ ಅವ್ರು ಫೋನ್ ಹಚ್ಚಿರಿ ಬಿಡ್ಲಿ, ಮೊದಲು ನಾವು ರೊಕ್ಕ ವ್ಯವಸ್ಥೆ ಮಾಡೋಣ. ಅವ್ರು ಫೋನ್ ತೊಗೊಂಡು ಏನು ಮಾಡ್ತೀನಿ ನಾನು? ಅಯ್ಯ ಅಲ್ರಿ, ಅವ್ರು ಹೇಳಿರೋದು 5 ಲಕ್ಷ ರೂಪಾಯಿ, ನಾವು 3 ಲಕ್ಷ ರೂಪಾಯಿ. ಅದೇ ನಾವು ಅವ್ರಿಗೆ ಹೇಳಿವೆ ಈಗ ನಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ಕೇಳಿದ್ರೆ ನಿಮಗೆ ಎಷ್ಟು ಆಕೈತೆ ಅಂತ ಕೇಳಿದ್ರು. ಅವ್ರೆ ಕೇಳಿದ್ಮೇಲೆ ನಾವು ನಮ್ಮ ಕಡೆ ಎಷ್ಟು ರೊಕ್ಕ ಆಕೈತಿ ಎಲ್ಲ ನಾವು ಕೂಡಿಟ್ಕೊಂಡು ಹೇಳ್ಬೇಕಲ್ಲ ಅವ್ರಿಗೆ. ಈಗ ನಾವು 1 ಲಕ್ಷ ರೂಪಾಯಿ ಜಮಾ ಮಾಡ್ಕೊಂಡು ನಾವು ಮತ್ತೆ ಕೊಡ್ತೀವಿ ಅಂತ ಹೇಳಿದ್ರೆ ಹಂಗೆ ನಡೆಯಂಗಿಲ್ಲ. ಅವ್ರಿಗೆ ಪಾಪ ತೊಂದರೆ ಇದ್ದಲ್ಲಿ ಅವ್ರು ಹಾಕ್ತಿರ್ತಾರ. ಈಗ ನಮಗೂ ಏನು ಬೇಕು, ಅವ್ರಿಗೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಇದೆಲ್ಲಕ್ಕೆ ಏನು ಬೇಕಪ್ಪ ಅಂದ್ರೆ ರೊಕ್ಕ ಬೇಕು. ಸೊ ನೋಡೋಣ ಈಗ ನಮ್ಮ ಕಡೆ ಎಷ್ಟು ರೊಕ್ಕ ಹಾಕಿ ಜಮಾ ಮಾಡ್ಕೊಂಡೈತಲ್ಲ ಎಷ್ಟು ಹಾಕತ್ರಿಪ್ಪ ಅಂತ ಹೇಳೋಣ. ಅವ್ರಿಗೆ ಒಪ್ಪಿಗೆ ಇದ್ರೆ ಕೊಡಲಿ, ಇಲ್ಲಪ್ಪ ಅಂದ್ರೆ ಐತಲ್ಲ ಮತ್ತು ನೋ ಆಪ್ಷನ್ಸ್ ಅದು ಮನ್ಯಾಗ ಇರೋಣ ನಾವೀಗ. ಮತ್ತೇನು ಮಾಡೋಕ್ಕಾಕತ್ರಿಪ್ಪ, ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ. ನನಗೆ ಅವ್ರು ಅವತ್ತು ಮನೆ ನೋಡ್ಕೊಂಡು ಹೋದ್ಸುಟ್ಟು ನನಗೆ ಎಷ್ಟು ಇದೈತೆ ಗೊತ್ತೇನ್ರಿ. ಹುಡುಗರಿಗಂತೂ ಖುಷಿ ಇಲ್ಲ ಬಿಡ ಹೇಳ್ಬೇಕಂತ ಹೇಳಿದ್ರು ಅವ್ರು. ಮೊನ್ನೆ ಹೇಳ್ಬಿಟ್ಟಾರ, ಇಲ್ಲೆಲ್ಲರೂ ಇರ್ತಾರ, ನೀವು ನೋಡಿದ್ರೆ ಅಲ್ಲಿ ಎಲ್ಲೇ ಹೋಗಿ ನೋಡಿ ಬಂದಿರಿ ಮನಿನ, ನಮಗೆ ಹೋಗೋಕೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂದ್ರೆ ಅವ್ರಿಗೇನು ಗೊತ್ತ್ರಿ. ಹೌದಿಲ್ರಿ, ಮನೆ ಪ್ರಾಬ್ಲಮ್. ಹಾಗಾಗಿ ಮಕ್ಳು ಹಂಗೆ ಅಂತಿರ್ತಾರೆ ಬಿಡು ಅಂತೇಳಿ ನಾವು ಇಷ್ಟಪಟ್ಟಿವಿ ರೀ. ಈ ಮನೆ ಸಿಗ್ತೈತೆ ನಮಗೆ, ದೊಡ್ಡ ಮನೆ ಆಗ್ತೈತೆ ನಮಗೆ, ಕೊಟ್ರೆ ಭಾಳ ಚಲೋ ಆಕತಿ ಒತ್ತಿ ಮನೆ ಅಂತಂದು ಹೇಳಿ ಎಷ್ಟು ಖುಷಿಯಾಗಿದ್ವಿ. ಮತ್ತು ಒತ್ತಿ ಮನೆ ಸಿಕ್ಕರೆ ಇಲ್ಲಿ ಫೈದಾ ನಮಗೆ ಎರಡಾಕೈತಿ. ಬಾಡಿಗೆ ಮನೇನು ಬಾಡಿಗೆ ಉಳಿತೈತಿ. ಹೌದಾ, ಎರಡನೇದೇನಪ್ಪ ಅಂದ್ರೆ ನಮ್ಮ ರೊಕ್ಕ ಶೇಪ್ ಇರ್ತೈತಿ. ಇಲ್ಲಿ ಶೇಪ್ ಇರ್ತೈತಿ ಅಂದ್ರೆ ನಾವು ಕೊಟ್ಟಷ್ಟು ರೊಕ್ಕ ಆಯ್ತಲ್ಲ, ನಾವು ಕೊಟ್ಟಷ್ಟು ರೊಕ್ಕ ಅವ್ರು ನಮ್ಗೆ ವಾಪಸ್ ಕೊಟ್ಟ ಮ್ಯಾಗ ಮನೆ ಬಿಡ್ತೈತಿ. ಹೌದು, ಅವಾಗ ಮನೆ ಬಿಡ್ಬೇಕಲ್ಲ. ಈಗ ದೊಡ್ಡ ಮನೆ ಆತಂದ್ರೆ ಎಲ್ಲ ಯಾರ ಗೆಸ್ಟ್ ಬಂದ್ರೆ ಮನ್ಯಾಗ ಉಳ್ಕೊಳಕಾಕತಿ. ಆಮೇಲೆ ನಮ್ಮಮ್ಮ ನಮ್ಮ ಬಾಬಾ ಬಂದ್ರೆ ಹಂಗೆ ಹೋಗ್ಬಿಡ್ತಾರೆ. ದೊಡ್ಡ ಮನೆ ಇತ್ತಂದ್ರೆ ನಾವು ಅಮ್ಮ ಬಾಬಾಗ ಒಂದು 2-3 ದಿನ ಇಟ್ಕೋಬೇಕು ನಮ್ಮ ಮನ್ಯಾಗ, ನಾವು ಅವ್ರು ನೋಡ್ಕೋಬೇಕು ಅನ್ನೋದು ನಮಗೂ ಭಾಳ ಆಸೆ ಐತ್ರಿ. ನೋಡೋಣ್ರಿಪ್ಪ, ನಮಗೆ ಇಷ್ಟೆಲ್ಲ ಆಸೆ ಐತ್ರಿ ಮನಸ್ನಾಗ.